ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ನೋಡ್ತಿರುವಂತಹ ಎಲ್ಲ ಪ್ರೇಕ್ಷಕರಿಗೆ ಇವತ್ತೊಂದು ಉಪಯುಕ್ತವಾದಂತಹ ಮಾಹಿತಿಯೊಂದಿಗೆ ಬಂದಿದ್ದೀವಿ. ಮಾರ್ಚ್ 1ರಂದು ಅಂದರೆ ಶುಕ್ರವಾರ ಬಿಡುಗಡೆಯಾಗಿರುವಂತಹ ಕನ್ನಡದ ಸಿನಿಮಾಗಳ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಮಾಹಿತಿ ಇದಾಗಿರುತ್ತೆ. ಮಾರ್ಚ್ 1ರಂದು ಬಿಡುಗಡೆಯಾಗಿರುವಂತಹ ಪುರುಷೋತ್ತಮನ ಪ್ರಸಂಗ ಸಿನಿಮಾದ ಬಗ್ಗೆ ಮಾತಾಡೋದಾದರೆ, ಕಿಸ್ ಸಿನಿಮಾವನ್ನು ನಿರ್ಮಾಣ ಮಾಡಿದಂತಹ ವಿ ರವಿಕುಮಾರ್ ಅವರು ತಮ್ಮ ಮಗನಿಗಾಗಿ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಆ ಸಿನಿಮಾದ ಹೆಸರು ಪುರುಷೋತ್ತಮನ ಪ್ರಸಂಗ. ಪುರುಷೋತ್ತಮನ ಪ್ರಸಂಗದಲ್ಲಿ ತುಂಬ ಸೆನ್ಸಿಬಲ್ ಆಗಿ ತುಂಬ ಕಾಮಿಕ್ ಸೆನ್ಸ್ನೊಂದಿಗೆ ನಟಿಸಿರುವಂತಹ ಅಜಯ್ ಪೃಥ್ವಿಗೆ ಈ ಸಿನಿಮಾ ಗ್ಯಾರಂಟಿ ಬ್ರೇಕ್ ಕೊಡುತ್ತೆ. ಅಜಯ್ ಪೃಥ್ವಿ ಜೊತೆಗೆ ರಿಷಿಕಾ ನಾಯಕ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ರಿಷಿಕಾ ನಾಯಕ್ ಇದಕ್ಕಿಂತಲೂ ಮುಂಚೆ ಜೂನಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು. ಜೂನಿ ಸಿನಿಮಾದ ಮೂಲಕ ಅವರಿಗೊಂದು ಒಳ್ಳೆಯ ಹೆಸರು ಕೂಡ ಬಂದಿತ್ತು. ಅಜಯ್ ಪೃಥ್ವಿ ಹಾಗೂ ರಿಷಿಕಾ ನಾಯಕರ ಕಾಂಬಿನೇಷನಲ್ಲಿ ಬಂದಂತಹ ಪುರುಷೋತ್ತಮನ ಪ್ರಸಂಗ ಚಿತ್ರಕ್ಕೆ ಒಳ್ಳೆಯ ಮೆಚ್ಚುಗೆ ವ್ಯಕ್ತವಾಗಿದ್ದು, ಸಿನಿಮಾವನ್ನು ನೋಡಿದಂತಹ ವಿಶೇಷವಾಗಿ ಶರಣ್ ಹಾಗೂ ಚಿಕ್ಕಣ್ಣ ಅವರು ಸಿನಿಮಾವನ್ನು ಬಹಳಷ್ಟು ಮೆಚ್ಚಿ ಹೊಗಳಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇದರ ನಂತರ ಕ್ರೀಮ್ ಸಿನಿಮಾದ ಬಗ್ಗೆ ಮಾತಾಡೋದಾದರೆ, ಸಂಯುಕ್ತ ಹೆಗಡೆ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವಂತಹ ಈ ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳಿದಂಥವರು ಅಭಿಷೇಕ್ ಬಸಂತ್ ಅವರು. ಈ ಕ್ರೀಮ್ ಸಿನಿಮಾದ ರಚನೆಯನ್ನು ಮಾಡಿದಂಥವರು ಕನ್ನಡ ಸಾಹಿತ್ಯ ಲೋಕದ ಮಹಾನ್ ದಂತಕಥೆ ರೈಟರ್ ಅಗ್ನಿ ಶ್ರೀಧರ್ ಅವರು ಬರೆದಂತಹ ಕಥೆ. ಜೊತೆಗೆ ಅಗ್ನಿ ಶ್ರೀಧರ್ ಅವರು ಕೂಡ ಇಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಂಥದ್ದು ನಮಗೆಲ್ಲರಿಗೂ ಕಾಣಿಸ್ತಾ ಇದೆ. ಜೊತೆಗೆ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದಂಥವರು DK ದೇವೇಂದ್ರ ಅವರು. ಕ್ರೀಮ್ ಸಿನಿಮಾ ತನ್ನ ಮೇಕಿಂಗ್ ಮೂಲಕ, ತನ್ನ ವಿಜುವಲ್ಸ್ ಮೂಲಕ ಹಾಗೂ ತನ್ನಲ್ಲಿರುವಂತಹ ಒಳ್ಳೆಯ ಕಂಟೆಂಟ್ ಮೂಲಕ ಸುದ್ದಿಯಾಗಿದ್ದು ಎಷ್ಟು ಸತ್ಯನೋ ಅದೇ ರೀತಿಯಾಗಿ ಜನರನ್ನು ಥಿಯೇಟ್ರ್ ಅಂತ ಕರೆಸುವುದರಲ್ಲಿ ಕೂಡ ಅದು ಯಶಸ್ವಿಯಾಗಿ. ಇನ್ನು ಜುಗಲ್ ಬಂದಿ ಬಗ್ಗೆ ಮಾತಾಡೋದಾದರೆ, ಯಶ್ ಶೆಟ್ಟಿ, ಮಾನಸಿ ಸುಧೀರ್ ಹಾಗೂ ಅರ್ಚನಾ ಕೊಟ್ಟಿಗೆ ನಟಿಸಿರುವಂತಹ ದಿವಾಕರ್ ಅವರು ಆ್ಯಕ್ಷನ್ ಕಟ್ ಹೇಳಿರುವಂತಹ ಜುಗಲ್ ಬಂದಿ ಬಗ್ಗೆ ಕೂಡ ಒಳ್ಳೆಯ ಮಾತುಗಳು ಬರ್ತಾ ಇದ್ದಾವೆ. ಮೇಲಾಗಿ ಯಶ್ ಶೆಟ್ಟಿ ನಮ್ಮ ಕನ್ನಡದ ಹೆಮ್ಮೆಯ ನಟ, ಅದ್ಭುತವಾದಂತಹ ನಟ. ಯಶ್ ಶೆಟ್ಟಿ ಫ್ರೇಮಲ್ಲಿ ಬಂದಾಗಲೇ ಎಲ್ಲರಿಗೂ ಖುಷಿ ಆಗುತ್ತೆ. ಜೊತೆಗೆ ತುಂಬ ಮೋಸ್ಟ್ ಬ್ಯೂಟಿಫುಲ್ ನಟಿ ಅರ್ಚನಾ ಕೊಟ್ಟಿಗೆ ಆ್ಯಕ್ಟ್ ಮಾಡಿರುವಂತಹ ಸಿನಿಮಾ ಜುಗಲ್ ಬಂದಿ, ಅದಕ್ಕೂ ಕೂಡ ಒಳ್ಳೆಯ ಪ್ರಶಂಸೆಯ ಮಾತುಗಳು ಬರ್ತಾ ಇದ್ದಾವೆ. ಅದರ ನಂತರ ಮತ್ತೊಂದು ಸಿನಿಮಾ ಛಾಯಾ, ಇದು ಕೂಡ ತನ್ನ ಮೇಕಿಂಗ್ ಮೂಲಕ ಸುದ್ದಿ ಮಾಡಿತ್ತು. ಹಾಗಿದ್ರೆ ಮಾರ್ಚ್ 1ರಂದು ಬಿಡುಗಡೆಯಾಗಿರುವಂತಹ ಕನ್ನಡ ಚಿತ್ರಗಳ ಮಾಹಿತಿಯನ್ನು ನೋಡಿದಾಗ, ಪುರುಷೋತ್ತಮನ ಪ್ರಸಂಗ ಒಂದು ತುಂಬ ಚೆನ್ನಾಗಿರುವಂತಹ ಕಂಟೆಂಟ್ ಮೂಲಕ ಸುದ್ದಿಯಾಗಿದೆ. ಜೊತೆಗೆ ನಾಯಕ ನಟ ದುಬೈ ಹೋಗುವಂತಹ ವಿಚಾರ, ಜೊತೆಗೆ ನಾಯಕ ನಟ ಬಸ್ಸಿಗೆ ಹತ್ತುವಾಗ ರಾಜ್ಕುಮಾರ್ ಟ್ರಾವೆಲ್ ಮೂಲಕ ರಾಜ್ಕುಮಾರ್ ಅವರನ್ನು ನೆನಪಿಸುವಂತಹ ವಿಚಾರ, ಜೊತೆಗೆ ನಾಯಕ ನಟ ವಿಶೇಷವಾಗಿ ಪರ್ಸ್ನಲಿ ಪುನೀತ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿಯಾಗಿರೋದ್ರಿಂದ ಈ ಸಿನಿಮಾಗೆ ಒಳ್ಳೆಯದಾಗಬೇಕು. ಜೊತೆಗೆ ಕ್ರೀಮ್ ಚಿತ್ರಕ್ಕೂ ಒಳ್ಳೆಯದಾಗಬೇಕು. ಜುಗಲ್ ಬಂದಿ, ಛಾಯಾ ಪ್ರೇಕ್ಷಕರನ್ನ ಚಿತ್ರಮಂದಿರಕ್ಕೆ ಕರೆತರಬೇಕು ಅನ್ನುವಂತಹ ವಿಚಾರವನ್ನು ಹೇಳ್ತಾ, ಇದು ಕನ್ನಡ ಪಿಕ್ಚರ್ನ ವಿಶೇಷವಾದಂತಹ ಸಂಚಿಕೆ. ಮಾರ್ಚ್ 1ರಂದು ಬಿಡುಗಡೆಯಾಗಿರುವಂತಹ ಕನ್ನಡ ಚಿತ್ರಗಳ ಸಂಕ್ಷಿಪ್ತವಾದಂತಹ ನೋಟ. ನಿರಂತರವಾದ ಸಿನಿಮಾ ಸುದ್ದಿಗಳಿಗಾಗಿ ನೋಡ್ತೀರಿ ಕನ್ನಡ ಪಿಕ್ಚರ್. ಧನ್ಯವಾದಗಳು.